ಬಿಗ್ ಬಾಸ್ ಕನ್ನಡದ ಮೂಲಕ ಸಾಕಷ್ಟು ಜನಪ್ರಿಯತೆ ಪಡೆದಿರುವ ರಂಜಿತ್ ಅವರ ವೈಯಕ್ತಿಕ ಜೀವನ ಇದೀಗ ಮತ್ತೆ ಸುದ್ದಿಯಲ್ಲಿದೆ. ಹೌದು, ಇತ್ತೀಚೆಗೆ ರಂಜಿತ್ ಅವರು ಮಾನಸ ಗೌಡ ಅವರೊಂದಿಗೆ ಮದುವೆಯಾಗಿರುವ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಇದರ ನಡುವೆ ಮಾನಸ ಗೌಡ ಅವರಿಗೆ ಈ ಮದುವೆಗೂ ಮುಂಚೆಯೇ ಒಬ್ಬ ಮಗಳು ಇದ್ದಾಳೆ ಎಂಬ ಸುದ್ದಿ ಕೂಡ ವೈರಲ್ ಆಗಿತ್ತು. ಹೌದು, ರಂಜಿತ್ ಅವರು 2025ರಲ್ಲಿ ಮಾನಸ ಗೌಡ ಅವರನ್ನು ಮದುವೆಯಾಗಿದ್ದಾರೆ. ಕೆಲವು ಮಾಧ್ಯಮಗಳ ವರದಿಗಳ ಪ್ರಕಾರ ಮಾನಸ ಗೌಡ ಅವರಿಗೆ ಈ ಮದುವೆಗೂ ಮುಂಚೆ ಒಂದು ಮಗಳು ಇದ್ದಾಳೆ ಎಂದು ರಂಜಿತ್ ಅವರ ಸಹೋದರಿ ಹೇಳಿರುವ ಮಾಹಿತಿ ಪ್ರಕಟವಾಗಿದೆ. ಮಗಳಿಗೆ ಸುಮಾರು 13 ವರ್ಷ ವಯಸ್ಸು ಇದೆ ಎಂಬ ಸುದ್ದಿ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆದ್ರೆ ಈ ವಿಷಯದ ಬಗ್ಗೆ ರಂಜಿತ್ ಆಗ್ಲಿ ಅಥವಾ ಅವರ ಪತ್ನಿಯಿಂದ ಸಾರ್ವಜನಿಕವಾಗಿ ಹೆಚ್ಚಿನ ಅಧಿಕೃತ ಮಾಹಿತಿ ನೀಡಿರಲಿಲ್ಲ. ಆದ್ರೆ ಈಗ ಎರಡನೇ ಮದುವೆ ಮತ್ತು ಮಗಳ ಕುರಿತಾಗಿ ಮೊದಲನೇ ಬಾರಿಗೆ ರಂಜಿತ್ ಅವರು ರಿಯಾಕ್ಟ್ ಅನ್ನ ಮಾಡಿದ್ದಾರೆ. ಹೌದು, ಬೇರೆಯವರ ವೈಯಕ್ತಿಕ ಜೀವನವನ್ನ ಚರ್ಚಿಸುವುದನ್ನೇ ಕಾಯಕ ಮಾಡಿಕೊಂಡಿರುವವರಿಗೆ ಬಿಗ್ ಬಾಸ್ ಖ್ಯಾತಿಯ ರಂಜಿತ್ ಹಾಗೂ ಅವರ ಪತ್ನಿ ಮಾನಸ ಗೌಡ ಖಡಕ್ ಆಗಿ ಉತ್ತರ ನೀಡಿದ್ದಾರೆ. ಕೌಟುಂಬಿಕ ಕಲಹದ ನೆಪದಲ್ಲಿ ಅವನ ಹೆಂಡತಿಗೆ 13 ವರ್ಷದ ಮಗಳಿದ್ದಾಳೆ ಎಂದು ರಂಜಿತ್ ಅವರ ಅಕ್ಕ ರಶ್ಮಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದರು. ಈ ಕುರಿತು ಕೇಳಿಬಂದ ಟೀಕೆಗಳಿಗೆ ಈ ದಂಪತಿ ಈಗ ಬಹಿರಂಗವಾಗಿಯೇ ತಿರುಗೇಟು ನೀಡಿದ್ದು, ಒಂದು ಹೆಣ್ಣಿಗೆ ಮರುಬಾಳಿನ ಹಕ್ಕಿಲ್ಲವೇ ಎಂದು ಸಮಾಜದ ಮನಸ್ಥಿತಿಯನ್ನ ಪ್ರಶ್ನಿಸಿದ್ದಾರೆ. ಹೌದು, 13 ವರ್ಷದ ಮಗಳಿದ್ದಾಳೆ ಅನ್ನೋ ಕಮೆಂಟ್ ಬಗ್ಗೆ ಮಾತನಾಡಿದ ರಂಜಿತ್, ಯಾರು ಈ ಬಗ್ಗೆ ಪ್ರಶ್ನೆ ಮಾಡ್ತಾರಲ್ಲ ಅವರಿಗೆ ಇದು ಕ್ರೈಮ್ ಅಂತ ಅನಿಸಬಹುದು. ಇವಾಗ ನಾನೊಬ್ನೇನಾ ಆ ರೀತಿ ಇರೋದು? ಎಲ್ಲರ ಜೀವನದಲ್ಲೂ ನಡೆಯೋದೆ. ನಾವು ಉತ್ತಮ ಜೀವನವನ್ನ ಪಡೆದುಕೊಳ್ಳುತ್ತಿದ್ದೇವೆ ಅಂತ ಲೈಫ್ ನ ಯಾಕೆ ಹಾಳು ಮಾಡುತ್ತೀರಾ? ಯಾರೇ ಪ್ರಶ್ನೆ ಮಾಡಬಹುದು, ಯಾಕೆ ಮಾಡ್ತೀರಾ? ಒಂದು ಹುಡುಗಿಗೆ ಇನ್ನೊಂದು ಲೈಫ್ ಸಿಗಲೇಬಾರ್ದ? ಮಗುಗೆ ಇನ್ನೊಂದು ಜೀವನ ಸಿಗಬಾರ್ದ? ಯಾಕೆ ಪ್ರಶ್ನೆ ಮಾಡ್ತೀರಾ? ಸೆಲೆಬ್ರಿಟಿಗಳು ಅಂತ ಬಂದಾಗ ಎಲ್ಲರ ಲೈಫ್ ನಲ್ಲೂ ಇದೇ ಆಗುತ್ತೆ. ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ಪ್ರಾಬ್ಲಮ್ಗಳು ಇದ್ದೇ ಇರುತ್ತೆ. ಇದೇ ರೀತಿ ಮನಸ್ಥಿತಿಗಳು ಇವೆ. ನಮ್ಮದು ಅಂತ ಬಂದಾಗ ಜಾಸ್ತಿ ಪ್ರಶ್ನೆಗಳು ಬರುತ್ತೆ. ಯಾಕೆ ಇವರಿಗೆ ಫ್ಯೂಚರ್ ನಲ್ಲಿ ಒಂದು ಲೈಫ್ ಅಂತ ಇಲ್ವಾ? ಒಂದು ಬಾಳು ಸಿಗಲೇಬಾರ್ದ ಯಾರಿಗೂ? ಅದನ್ನ ನಾವು ಕೊಟ್ಟಿದ್ದಕ್ಕೆ ಈಗ ನಮ್ಮ ಮೇಲೆ ಒಂದಷ್ಟು ಆರೋಪಗಳು. ಇವನಿಗೆ ಬೇಕಿತ್ತ ಅಂತಾರೆ. ನಿಮಗೆ ಯಾಕೆ ಬೇಕು ಅದು? ನಮ್ಮಿಬ್ಬರ ಅಂಡರ್ಸ್ಟ್ಯಾಂಡಿಂಗ್. ಅವಳು ನನ್ನನ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತಾಳೆ. ಒಂದು ಲೈಫ್ ನ ನಡೆಸಿಕೊಂಡು ಹೋಗೋದಕ್ಕೆ ಗಂಡ ಹೆಂಡತಿಯಲ್ಲಿ ಒಂದೊಳ್ಳೆ ಕಂಪಾನಿಯನ್ ಅಂತ ಬಂದಾಗ ಏನಾಗಿತ್ತು? ಯಾಕೆ ಬೇಕು? ಒಂದು ಹುಡುಗಿ ಲೈಫ್ ಚೆನ್ನಾಗಿ ಆಗ್ತಿದೆ ಅಂದಾಗ ಖುಷಿ ಪಡಬೇಕು. ಅವಳನ್ನ ನಾನು ಆಕ್ಸೆಪ್ಟ್ ಮಾಡಿದ್ದೇನೆ ಅಂದಮೇಲೆ ಅವಳ ಲೈಫ್ ನಲ್ಲಿ ಏನೆಲ್ಲ ಆಗಿದೆ ಅದನ್ನು ಕೂಡ ಆಕ್ಸೆಪ್ಟ್ ಮಾಡಬೇಕು. ಆ ಮಗುವನ್ನ ನಾನು ನೋಡಿಕೊಳ್ತಿದ್ದೇನೆ, ಅದರಲ್ಲಿ ತಪ್ಪೇನಿದೆ? ಈಗ ಸೆಲೆಬ್ರಿಟಿಗಳು ಅಂತ ಬಂದಾಗ ನಾನೊಬ್ನೇ ಅಲ್ವಲ್ಲ ಆ ರೀತಿ ಆಗಿರೋದು. ಅವರೆಲ್ಲ ಆರಾಮಾಗಿದ್ದಾರೆ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ. ನನ್ನ ಲೈಫ್ ನಾನು ಹೇಗೆ ಲೀಡ್ ಮಾಡಬೇಕು ಅದನ್ನ ನಾನು ನಿರ್ಧಾರ ಮಾಡಬೇಕು ಎಂದು ರಂಜಿತ್ ಹೇಳಿಕೊಂಡಿದ್ದಾರೆ. ಇನ್ನು ನಾನು ತುಂಬಾ ಬ್ಲೆಸ್ಡ್. ಹೊರಗಡೆ ಜನ ಪೋರ್ಟ್ರೇ ಮಾಡೋದು ಬೇರೆ ರೀತಿ ಇರಬಹುದು. ನಾವಿಬ್ರು ಏನು ಅನ್ನೋದು ನಮಗೆ ಮಾತ್ರ ಚೆನ್ನಾಗಿ ಗೊತ್ತು. ನಾವೆಷ್ಟು ಸಂತೋಷವಾಗಿದ್ದೇವೆ, ನಾವೆಷ್ಟು ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿದ್ದೇವೆ ಎಲ್ಲ ನಮಗೆ ಚೆನ್ನಾಗಿ ಗೊತ್ತು. ನಾವು ಜೀವನದಲ್ಲಿ ತುಂಬಾ ಸಂತೋಷವಾಗಿದ್ದೇವೆ ಎಂದು ರಂಜಿತ್ ಅವರ ಪತ್ನಿ ಹೇಳಿಕೊಂಡಿದ್ದಾರೆ. ಇನ್ನು 1000 ಪ್ರಶ್ನೆ ಮಾಡಲಿ, ನಮ್ಮ ಲೈಫ್ ನಮ್ಮ ನಿರ್ಧಾರ. ನಮ್ಮ ಮನಸ್ಸಿಗೆ ಏನು ಒಳ್ಳೆಯದು ಅನಿಸುತ್ತಾ ನಾವು ಅದನ್ನೇ ಮಾಡ್ತೀವಿ. ಒಬ್ಬ ಮನುಷ್ಯ ನೆಮ್ಮದಿಯಾಗಿ ಇರಬೇಕು ಅಂತಂದ್ರೆ ಅರ್ಥ ಮಾಡಿಕೊಳ್ಳುವ ಹೆಂಡತಿ ಇರಬೇಕು, ಅರ್ಥ ಮಾಡಿಕೊಳ್ಳುವ ಗಂಡ ಇರಬೇಕು. ಅವಳ ಲೈಫ್ ನಲ್ಲಿ ಪಾಸ್ಟ್ ನಲ್ಲಿ ಏನು ಬೇಕಾದ್ರೂ ಆಗಿರಬಹುದು. ಪ್ರೆಸೆಂಟ್ ಅಂತ ಬಂದಾಗ ಅವಳು ಹೇಗಿರ್ತಾಳೆ ಅನ್ನೋದು ಇಂಪಾರ್ಟೆಂಟ್ ಎಂದು ತಮಗೆ ಎದುರಾಗುತ್ತಿರುವ ಟೀಕೆಗಳ ವಿರುದ್ಧ ಮೊದಲ ಬಾರಿಗೆ ರಿಯಾಕ್ಟ್ ಅನ್ನ ಮಾಡಿದ್ದಾರೆ ರಂಜಿತ್ ಅವರು. ನೋಡಿದ್ರಲ್ಲ ವೀಕ್ಷಕರೇ, ಈ ಬಗ್ಗೆ ನಿಮಗೆ ಏನಿಸುತ್ತೆ ಅಂತ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.